ಇನ್ನು ಬೆಂಗಳೂರಿನಲ್ಲಿ ಈ ರೋಡ್ ರೇಜ್ ಪ್ರಕರಣಗಳು ಕನಿಷ್ಠ ದಿನಕ್ಕೊಂದರಂತೆ ವರದಿಯಾಗ್ತಾ ಇದೆ. ಪ್ರತಿ ದಿನ ಇದ್ದೇ ಇರುತ್ತೆ. ಅದರದ್ದು ಮುಂದುವರಿದ ಭಾಗ ಓವರ್ಟೇಕ್ ಮಾಡೋದಕ್ಕೆ ಆಗಿಲ್ಲ ಅಂತ ಬೈಕ್ ಸವಾರನೊಬ್ಬನ ಹುಚ್ಚಾಟ. ಕಾರ್ ಒಂದನ್ನು ಓವರ್ಟೇಕ್ ಮಾಡೋ ಪ್ರಯತ್ನವನ್ನ ಮಾಡಿದ್ದಾನೆ ಇಲ್ಲೊಬ್ಬ ಬೈಕ್ ಸವಾರ, ಆಗಿಲ್ಲ ಅವನ ಕೈಲಿ. ಇದು ಬೆಳ್ಳಂದೂರು ಸರ್ವಿಸ್ ರೋಡಲ್ಲಿ ನಡೆದಿರ್ತಕ್ಕಂಥ ಘಟನೆ. ಹಾಗಾಗಿ ಅವನೇನು ಮಾಡಿದ್ದಾನೆ, ಕಾರು ಚಾಲಕನಿಗೆ ಬಾಯಿಗೆ ಬಂದಂಗೆ ಬೈದಿದ್ದಾನೆ. ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಾದೇಶ್ ಅವರಿಂದ ಪಡ್ಕೋತೀನಿ. ಮಾದೇಶ್, ಈ ರೋಡ್ ರೇಜ್ ಪ್ರಕರಣ ದಿನಕ್ಕೊಂದ್ರಂತ ನಡೀತಾ ಇದೆಯಲ್ಲ, ಇದನ್ನ ನೋಡಿ ಜನ ಏನಾದರೂ ಪ್ರವೋಕ್ ಆಗ್ತಾ ಇದ್ದಾರಾ ಅಂತ, ಹಾಗಾಗಿ ದಿನಕ್ಕೊಂದು ಈ ಥರದ್ದು ಘಟನೆ ನಡೀತಾ ಇದೆಯಾ, ಅಥವಾ ಈ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಜನ ತಾಳ್ಮೆನೆ ಕಳ್ಕೊಂಡ್ಬಿಟ್ಟಿದಾರ? ಅರವಿಂದ, ಈ ಪ್ರಕರಣ ಅಂದರೆ ಬೆಳ್ಳಂದೂರಿನ ಸರ್ವಿಸ್ ರಸ್ತೆಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಅಂದರೆ ನನಗೆ ಸೈಡ್ ಬಿಡಲಿಲ್ಲ ಅನ್ನೋ ಕಾರಣಕ್ಕೆ ಟೂ ವೀಲರ್ನ ರೈಡ್ ಮಾಡ್ತಾ ಇದ್ದಂಥ ವ್ಯಕ್ತಿ ಏಕಾಏಕಿ ಅವಾಚ್ಯ ಶಬ್ದಗಳಿಂದ ಈ ಕಾರ್ನಲ್ಲಿದ್ದಂಥವ್ರನ್ನ ನಿಂದಿಸಿರುವಂಥದ್ದು, ಜೊತೆಗೆ ಫ್ಯಾಮಿಲಿ ಇರ್ತಾರೆ ಆ ಕಾರ್ನಲ್ಲಿ, ಅವರ ಮೇಲೂ ಕೂಡ ಒಂದು ರೀತಿ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿರುವಂಥದ್ದು. ಇದನ್ನು ಈಗ ಏನು ಕಾರ್ ಡ್ರೈವ್ ಮಾಡ್ತಿದ್ದಂಥ ವ್ಯಕ್ತಿ ಇದನ್ನು ಏನು ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾನೆ. ಅವರ ವಿರುದ್ಧ ಕ್ರಮ ಆಗಬೇಕು, ಯಾಕಂದರೆ ಇಷ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ, ಮತ್ತು ಒಂದು ರೀತಿ ಹಲ್ಲೆ ಮಾಡೋ ರೀತಿಯಲ್ಲಿ ನಮಗೆ ವರ್ತನೆ ಮಾಡಿದ್ರು, ನಮ್ಮ ಗಾಡಿಯನ್ನು ತಡೆಯುವಂಥ ಪ್ರಯತ್ನ ಮಾಡಿದ್ರು ಅನ್ನೋ ಥರದ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇತ್ತೀಚೆಗೆ ಈ ಥರದ ಪ್ರಕರಣಗಳು ಅಂದರೆ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಪೊಲೀಸರು ಇದನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ವಂಥ ಪ್ರಶ್ನೆ ಕೂಡ ಈಗ ಸಾಮಾನ್ಯವಾಗಿ ಕಾಡುವಂಥದ್ದು. ಯಾಕಂದರೆ ಪದೇ ಅಂದರೆ ಪ್ರತಿದಿನವೂ ಕೂಡ ಈ ಥರದೊಂದು ಪ್ರಕರಣಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ಅದು ಕೂಡ ಪೊಲೀಸರಿಗೆ ಟ್ಯಾಗ್ ಮಾಡಿ ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಯಾಕೆ ಇದನ್ನು ಕಡಿವಾಣ ಹಾಕೋದಕ್ಕೆ, ಇದನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು. ಹಾಗೆ ಜನ ಕೂಡ ಅಂದರೆ ಬೇಸತ್ತಿದ್ದಾರೆ ಈ ಬೆಂಗಳೂರಿನ ಟ್ರಾಫಿಕ್ ಹಿಂಸೆಯಿಂದ ಅಂತ ಅನ್ಸುತ್ತೆ. ಯಾಕಂದರೆ ಆತ ಈಗ ನನಗೆ ಸೈಡ್ ಬಿಡಲಿಲ್ಲ ಅನ್ನೋ ಕಾರಣಕ್ಕೆ ಈ ಥರದ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂಥದ್ದು. ಒಂದು ರೀತಿ ಅದು ಕೂಡ ಈಗ ಆ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹಾರ್ನ್ ಮಾಡಿದ್ರು ಕೂಡ ಕೆಲವರು ರಸ್ತೆಗೆ ಜಾಗ ಬಿಡೋದಿಲ್ಲ, ಸೈಡ್ ಬಿಡೋದಿಲ್ಲ ಅನ್ನೋ ಥರದ ಕಾರಣಕ್ಕೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ಒಂದು ರೀತಿ ಹಲ್ಲೆ ಮಾಡೋ ರೀತಿಯಾಗಿ ಜನ ಯಾಕೆ ವರ್ತನೆ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಕಾಡುತ್ತೆ. ಈ ಎಲ್ಲದರ ಬಗ್ಗೆ ಅಂದರೆ ಪೊಲೀಸರಲ್ಲಿ ತುಂಬ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಮತ್ತು ಈ ಥರದ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಏನು ಕ್ರಮ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಜನರಿಗೆ ಅಂದರೆ ಮುಟ್ಟಿಸುವಂಥ ಕೆಲಸವನ್ನು ಶೀಘ್ರವೇ ಮಾಡಿದರೆ ಈ ಥರದ ಪ್ರಕರಣಗಳ ಭಾಗಿಯಾಗುವಂಥವರು ಒಂದು ರೀತಿ ಭಯ ಪಡ್ತಾರೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಯೋಚನೆ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ನಿಜ, ಆ ರೀತಿ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಇಂಥವ್ರ ವಿರುದ್ಧ ಪೊಲೀಸರು ಏನು ಕ್ರಮ ತಗೊಂಡ್ರು ಅಂತ. ಅಟ್ಲೀಸ್ಟ್ ಅವಾಗಲಾದರೂ ಭಯ ಬೀಳ್ತಾರೆ.